ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ನಿನ್ನೆ ನಿಫ್ಟಿ ಸೆನ್ಸೆಕ್ಸ್ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿತ್ತು. ನಿನ್ನೆ ಅಮೆರಿಕನ್ ಮಾರ್ಕೆಟ್ಸ್ನಲ್ಲಿ ಕೂಡ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಇವತ್ತು ಡೌ ಜೋನ್ಸ್ ಫ್ಯೂಚರ್ಸ್ ಫ್ಲಾಟ್ ಆಗಿ ಟ್ರೇಡ್ ಆಗ್ತಿದೆ. ಏಷ್ಯನ್ ಮಾರ್ಕೆಟ್ಸ್ಗಳಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಗ್ತದೆ. ನಿಫ್ಟಿ ಫ್ಲಾಟ್ ಅಥವಾ ಸ್ವಲ್ಪ ಪಾಸಿಟಿವ್ ಆಗಿ ಓಪನ್ ಆಗುವಂಥ ಚಾನ್ಸಸ್ ಇರುತ್ತೆ. 23,400 ಒಂದು ಮೇಜರ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಆ ಒಂದು ಲೆವೆಲನ್ನು ನಿಫ್ಟಿ ಕ್ರಾಸ್ ಮಾಡಿದ್ರೆ ಮಾತ್ರ ಒಂದು ಸ್ಟ್ರಾಂಗ್ ಪಾಸಿಟಿವ್ ಸೆಂಟಿಮೆಂಟ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹಾಗೆ ಇವತ್ತು ಸಾಕಷ್ಟು ಸ್ಟಾಕ್ಗಳು ಫೋಕಸ್ನಲ್ಲಿರುತ್ತೆ. ನಿನ್ನೆ ಸಾಕಷ್ಟು ಕಂಪನಿಗಳ ಕ್ವಾರ್ಟರ್ 3 ರಿಸಲ್ಟ್ ನೋಡೋದಕ್ಕೆ ಸಿಕ್ಕಿದೆ. ನಿನ್ನೆ ವಿಡಿಯೋನಲ್ಲಿ ಅಲ್ಟ್ರಾಟೆಕ್ ಸಿಮೆಂಟ್ ಝೀನ ರಿಸಲ್ಟ್ ಅನ್ನು ನಾನು ಕವರ್ ಮಾಡಿದ್ದೆ. ಇನ್ನೂ ಸಾಕಷ್ಟು ಕಂಪನಿಗಳು ನಿನ್ನೆ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಅದರಲ್ಲಿ ಮೇಜರ್ ಆಗಿ ಅದಾನಿ ಗ್ರೂಪ್ನ ಅದಾನಿ ಗ್ರೀನ್ ಎನರ್ಜಿ ರಿಸಲ್ಟ್ ನೋಡೋದಕ್ಕೆ ಸಿಕ್ಕಿತ್ತು. ಕ್ವಾರ್ಟರ್ 3 ನಲ್ಲಿ ಕಂಪನಿ 474 ಕೋಟಿಯಷ್ಟು ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಇಯರ್ ಆನ್ ಇಯರ್ ಪ್ರಾಫಿಟ್ಸ್ 85% ಅಷ್ಟು ಇನ್ಕ್ರೀಸ್ ಆಗಿದೆ. ನಿನ್ನೆ ಸ್ಟಾಕ್ 1% ಡೌನ್ ಸೈಡ್ ನಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಅದಾನಿ ಗ್ರೀನ್ ಎನರ್ಜಿಯ ಡೀಟೇಲ್ ರಿಸಲ್ಟ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಟೋಟಲ್ ಇನ್ಕಮ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಫಾಲ್ ಆಗ್ತಿರೋದು ಕಾಣಿಸ್ತಿದೆ. ಅದೇ ರೀತಿಯಲ್ಲಿ ಕಂಪನಿಯ ಎಕ್ಸ್ಪೆನ್ಸಸ್ ಕೂಡ ಈ ಒಂದು ಕ್ವಾರ್ಟರ್ನಲ್ಲಿ ಕಡಿಮೆ ಆಗಿದೆ. 291 ಕೋಟಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅನ್ನು ಡಿಕ್ಲೇರ್ ಮಾಡಿದರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಫಾಲ್ ಆಗಿದೆ. ಬಟ್ ಇಯರ್ ಆನ್ ಇಯರ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. 474 ಕೋಟಿಯ ಪ್ರಾಫಿಟ್ ಈ ಒಂದು ಕ್ವಾರ್ಟರ್ನಲ್ಲಿ ನೋಡೋದಕ್ಕೆ ಸಿಕ್ತು. ಲಾಸ್ಟ್ ಕ್ವಾರ್ಟರ್ನಲ್ಲಿ 515 ಕೋಟಿಯ ಪ್ರಾಫಿಟ್ ಇತ್ತು. ಹಾಗೆ 2023 ಡಿಸೆಂಬರ್ನಲ್ಲಿ 256 ಕೋಟಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಇಯರ್ ಆನ್ ಇಯರ್ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗಿದೆ. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ನಲ್ಲಿ ಫಾಲ್ ನೋಡೋದಕ್ಕೆ ಸಿಗ್ತದೆ. ಸೊ ನಿನ್ನೆ ಮಾರ್ಕೆಟ್ ಅವರ್ಸ್ನಲ್ಲಿ ರಿಸಲ್ಟ್ ಬಂತು. ಸ್ಟಾಕ್ನಲ್ಲಿ ವೀಕ್ನೆಸ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಹಾಗೆ ಕಂಪನಿಯ ಆಪರೇಷನಲ್ ಕೆಪಾಸಿಟಿ ಇಯರ್ ಆನ್ ಇಯರ್ 37% ಅಷ್ಟು ಇನ್ಕ್ರೀಸ್ ಆಗಿದೆ. ರೀಸೆಂಟ್ ಆಗಿ ಒಂದು ಬ್ರೋಕರೇಜ್ ಹೌಸ್ ಕಂಪನಿಯ ಕೆಪಾಸಿಟಿ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಎಕ್ಸ್ಪ್ಯಾಂಡ್ ಆಗ್ತಿಲ್ಲ ಅಂತ ಹೇಳಿದ್ರು. ಹಾಗೆ ಟಾರ್ಗೆಟ್ ಕೂಡ ಕಟ್ ಆಗೋದು ಕಾಣಿಸಿತ್ತು. ಜೆಫ್ರೀಸ್ನ ಕಡೆಯಿಂದ ಟಾರ್ಗೆಟ್ ಡೌನ್ ಗ್ರೇಡ್ ಆಗಿತ್ತು. ನೋಡಬೇಕಾಗುತ್ತೆ ಈ ಒಂದು ರಿಸಲ್ಟ್ನ ನಂತರ ಅದಾನಿ ಗ್ರೀನ್ನಲ್ಲಿ ಬ್ರೋಕರೇಜ್ಗಳ ಟಾರ್ಗೆಟ್ಸ್ ಯಾವ ರೀತಿಯಲ್ಲಿ ಇರುತ್ತೆ ಅಂತ. ಅದಾನಿ ಎನರ್ಜಿ ಸೊಲ್ಯೂಷನ್ ಕೂಡ ನಿನ್ನೆ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಅದಾನಿ ಎನರ್ಜಿ ಸೊಲ್ಯೂಷನ್ ರಿಸಲ್ಟ್ ಕೂಡ ಮಾರ್ಕೆಟ್ ಅವರ್ಸ್ನಲ್ಲೇ ಬಂತು. ರಿಸಲ್ಟ್ ಬಂದಮೇಲೆ ಸ್ಟಾಕ್ ಗೇನ್ ಕೂಡ ಆಗಿತ್ತು. ಬಟ್ ಅದಾದ್ಮೇಲೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಅದಾನಿ ಎನರ್ಜಿ ಸೊಲ್ಯೂಷನ್ ನ ಡೀಟೇಲ್ ರಿಸಲ್ಟ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಇವರ ರೆವೆನ್ಯೂಸ್ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದೆ. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ರೆವೆನ್ಯೂ ಫಾಲ್ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಎಕ್ಸ್ಪೆನ್ಸಸ್ ಕೂಡ ಇಯರ್ ಆನ್ ಇಯರ್ ಕಡಿಮೆ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗ್ತದೆ. 1661 ಕೋಟಿ ಆಪರೇಟಿಂಗ್ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದರೆ ಲಾಸ್ಟ್ ಕ್ವಾರ್ಟರ್ ನಲ್ಲಿ 1715 ಕೋಟಿಯ ಆಪರೇಟಿಂಗ್ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಇಯರ್ ಆನ್ ಇಯರ್ ಆಪರೇಟಿಂಗ್ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗ್ತದೆ. ಹಾಗೆ ಪ್ರಾಫಿಟ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ 625 ಕೋಟಿ ಪ್ರಾಫಿಟ್ಸ್ ಅನ್ನ ಈ ಕ್ವಾರ್ಟರ್ ನಲ್ಲಿ ಅದಾನಿ ಎನರ್ಜಿ ಸೊಲ್ಯೂಷನ್ ಡಿಕ್ಲೇರ್ ಮಾಡಿದರೆ ಲಾಸ್ಟ್ ಕ್ವಾರ್ಟರ್ ನಲ್ಲಿ 773 ಕೋಟಿಯ ಪ್ರಾಫಿಟ್ ನೋಡೋದಕ್ಕೆ ಸಿಕ್ಕಿತ್ತು. 348 ಕೋಟಿ ಪ್ರಾಫಿಟ್ಸ್ ಅನ್ನ 2023 ಡಿಸೆಂಬರ್ ನಲ್ಲಿ ಇವರು ಡಿಕ್ಲೇರ್ ಮಾಡಿದ್ರು. ಸೊ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಸ್ಟ್ರಾಂಗ್ ಆಗಿ ಬರ್ತಿರೋದು ಕಾಣಿಸ್ತಿದೆ. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಅಷ್ಟು ಸ್ಟ್ರಾಂಗ್ ಆಗಿ ಕಾಣಿಸ್ತಿಲ್ಲ. ಹಾಗೆ ಕಂಪನಿಯ ಎನರ್ಜಿ ಟ್ರಾನ್ಸ್ಮಿಷನ್ ಬಿಸ್ನೆಸ್ ಸ್ಟ್ರಾಂಗ್ ಆಗಿ ಗ್ರೋ ಆಗ್ತಿದೆ. ಇಯರ್ ಆನ್ ಇಯರ್ ಒಂದು ಸ್ಟ್ರಾಂಗ್ ಗ್ರೋತ್ ನೋಡೋದಕ್ಕೆ ಸಿಕ್ತು. 54,761 ಕೋಟಿಯಷ್ಟು ಕನ್ಸ್ಟ್ರಕ್ಷನ್ ಟ್ರಾನ್ಸ್ಮಿಷನ್ ಪೈಪ್ಲೈನ್ ಅನ್ನ ಕಂಪನಿ ಹೊಂದಿದ್ದಾರೆ. ಯುನೈಟೆಡ್ ಸ್ಪಿರಿಟ್ಸ್ ಕೂಡ ನಿನ್ನೆ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದರೆ ಸ್ಟಾಕ್ ಪ್ರೈಸ್ ನಲ್ಲಿ 3% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಈ ಒಂದು ರಿಸಲ್ಟ್ ಏನಿದೆ ಮಾರ್ಕೆಟ್ ಅವರ್ಸ್ ನ ನಂತರ ನೋಡೋದಕ್ಕೆ ಸಿಕ್ಕಿದೆ. ಯುನೈಟೆಡ್ ಸ್ಪಿರಿಟ್ಸ್ ನ ರೆವೆನ್ಯೂ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. 7,732 ಕೋಟಿ ರೆವೆನ್ಯೂ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಇವರ ಎಕ್ಸ್ಪೆನ್ಸಸ್ ಕೂಡ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇನ್ಕ್ರೀಸ್ ಆಗಿದೆ. 335 ಕೋಟಿ ಪ್ರಾಫಿಟ್ಸ್ ಅನ್ನ ಈ ಒಂದು ಕ್ವಾರ್ಟರ್ ನಲ್ಲಿ ಯುನೈಟೆಡ್ ಸ್ಪಿರಿಟ್ಸ್ ಡಿಕ್ಲೇರ್ ಮಾಡಿದ್ದಾರೆ. ಲಾಸ್ಟ್ ಕ್ವಾರ್ಟರ್ ನಲ್ಲಿ 341 ಕೋಟಿ ಪ್ರಾಫಿಟ್ಸ್ ಬಂದಿತ್ತು. ಹಾಗೆ 2023 ಡಿಸೆಂಬರ್ ನಲ್ಲಿ 350 ಕೋಟಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಸೊ ಇಯರ್ ಆನ್ ಇಯರ್ ಪ್ರಾಫಿಟ್ಸ್ 4% ಅಷ್ಟು ಫಾಲ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಸ್ವಲ್ಪ ಪ್ರಾಫಿಟ್ ಫಾಲ್ ಆಗ್ತಿರೋದು ಕಾಣಿಸ್ತಿದೆ. ಒಂದು ಫ್ಲಾಟ್ ರಿಸಲ್ಟ್ ಯುನೈಟೆಡ್ ಸ್ಪಿರಿಟ್ಸ್ ನ ಕಡೆಯಿಂದ ಈ ಒಂದು ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಆಗಿದೆ. ಸೊ ಮೇ ಬಿ ಸ್ವಲ್ಪ ನೆಗೆಟಿವ್ ಆಗಿ ಯುನೈಟೆಡ್ ಸ್ಪಿರಿಟ್ಸ್ ಇವತ್ತು ರಿಯಾಕ್ಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಕೂಡ ನಿನ್ನೆ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದರೆ 0.5% ಡೌನ್ ಸೈಡ್ ನೊಂದಿಗೆ ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆ ಟಾರ್ಗೆಟ್ ಡೌನ್ ಗ್ರೇಡ್ ಆಗೋದು ಕೂಡ ಕಾಣಿಸಿತ್ತು. ಬಟ್ ಒಳ್ಳೆ ಒಂದು ರಿಸಲ್ಟೇ ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ನ ಕಡೆಯಿಂದ ನೋಡೋದಕ್ಕೆ ಸಿಗ್ತದೆ. ಬ್ರೋಕರೇಜ್ಗಳ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದೇ ಪ್ರಕಾರ ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದರೆ ಇಯರ್ ಆನ್ ಇಯರ್ ನೆಟ್ ಪ್ರಾಫಿಟ್ಸ್ 2.5% ಇನ್ಕ್ರೀಸ್ ಆಗಿದೆ. 1,400 ಕೋಟಿ ಪ್ರಾಫಿಟ್ಸ್ ಅನ್ನ ಈ ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಮಾಡಿದರೆ ಹಾಗೆ ಲಾಸ್ಟ್ ಕ್ವಾರ್ಟರ್ ನಲ್ಲಿ 1,342 ಕೋಟಿಯ ಪ್ರಾಫಿಟ್ಸ್ ಇತ್ತು. ಡಿಸೆಂಬರ್ 2023 1,381 ಕೋಟಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಹಾಗೆ ಕಂಪನಿಯ ರೆವೆನ್ಯೂಸ್ ಕೂಡ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಕಂಪನಿ US ನಲ್ಲಿ ಒಳ್ಳೆ ಒಂದು ಬಿಸ್ನೆಸ್ ಗ್ರೋತ್ ಅನ್ನು ತೋರಿಸಿದರೆ ಹಾಗೆ ಡಾಲರ್ನ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಿರೋದು ಕೂಡ ಕಂಪನಿಗೆ ಬೆನಿಫಿಷಿಯಲ್ ಆಗಿದೆ. ಇಂಡಸ್ ಟವರ್ ಕೂಡ ನಿನ್ನೆ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದರೆ ಈ ಒಂದು ಸ್ಟಾಕ್ ಕೂಡ ಇವತ್ತು ಫೋಕಸ್ ನಲ್ಲಿ ಇರಬಹುದು. ಈ ಕಂಪನಿಯ ರಿಸಲ್ಟ್ ಕೂಡ ಮಾರ್ಕೆಟ್ ಅವರ್ಸ್ ನಂತರ ಬಂದಿದೆ. 2.5% ಗೇನ್ ನೊಂದಿಗೆ ಇಂಡಸ್ ಟವರ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಕಂಪನಿಯ ಫಿಗರ್ಸ್ ಏನಿದೆ ನಮಗೆ ಮಿಲಿಯನ್ಸ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಈ ಕಂಪನಿ ಈ ಒಂದು ಕ್ವಾರ್ಟರ್ ನಲ್ಲಿ ಒಳ್ಳೆ ರೆವೆನ್ಯೂ ಗ್ರೋತ್ ಅನ್ನು ತೋರಿಸಿದರೆ 7,547 ಕೋಟಿ ರೆವೆನ್ಯೂ ಡಿಕ್ಲೇರ್ ಆಗಿದೆ. ಲಾಸ್ಟ್ ಕ್ವಾರ್ಟರ್ ನಲ್ಲಿ 7,465 ಕೋಟಿಯಷ್ಟು ರೆವೆನ್ಯೂ ಡಿಕ್ಲೇರ್ ಆಗಿತ್ತು. ಇಯರ್ ಆನ್ ಇಯರ್ ಕೂಡ ರೆವೆನ್ಯೂ ಇನ್ಕ್ರೀಸ್ ಆಗ್ತದೆ. ಬಟ್ ಕಂಪನಿಯ ಎಕ್ಸ್ಪೆನ್ಸಸ್ ಸಾಕಷ್ಟು ಫಾಲ್ ಆಗಿದೆ. 550 ಕೋಟಿ ಎಕ್ಸ್ಪೆನ್ಸಸ್
ಪರ್ಫಾರ್ಮೆನ್ಸನ್ನು ತೋರಿಸಿದ್ದಾರೆ. ಲಾಸ್ಟ್ ಕ್ವಾರ್ಟರ್ನಲ್ಲಿ 2,558 ಕೋಟಿಯ ಎಕ್ಸ್ಪೆನ್ಸಸ್ ಇತ್ತು. ಸೊ ನೀವು ಇಲ್ಲಿ ಅದರ್ ಎಕ್ಸ್ಪೆನ್ಸಸ್ ಕಾಲಮನ್ನು ಅಬ್ಸರ್ವ್ ಮಾಡಿದಾಗ ಇಲ್ಲಿ ನಿಮಗೆ ಬ್ರಾಕೆಟ್ನಲ್ಲಿ ಫಿಗರ್ಸ್ ನೋಡೋದಕ್ಕೆ ಸಿಗ್ತದೆ. ಅಂದರೆ ಇದು ಎಕ್ಸ್ಪೆನ್ಸಸ್ ಅಲ್ಲ, ಇವರಿಗೆ ಅಡಿಷನಲ್ ಇನ್ಕಮ್ ಇಲ್ಲಿ ಕ್ರೆಡಿಟ್ ಆಗ್ತದೆ. ಆ ಒಂದು ರೀಸನ್ನಿಂದ ಎಕ್ಸ್ಪೆನ್ಸಸ್ ಅನ್ನು ಕಡಿಮೆ ತೋರಿಸಿದ್ದಾರೆ. ಅದೇ ರೀಸನ್ಗೆ ಪ್ರಾಫಿಟ್ 4,003 ಕೋಟಿಯಷ್ಟು ನೋಡೋದಕ್ಕೆ ಸಿಗ್ತದೆ. ಲಾಸ್ಟ್ ಕ್ವಾರ್ಟರ್ನಲ್ಲಿ 2,223 ಕೋಟಿಯ ಪ್ರಾಫಿಟ್ ನೋಡೋದಕ್ಕೆ ಸಿಕ್ಕಿತ್ತು. ಹಾಗೆ 2023 ಡಿಸೆಂಬರ್ನಲ್ಲಿ 1,540 ಕೋಟಿ ಪ್ರಾಫಿಟ್ಸ್ ಅನ್ನು ತೋರಿಸಿದ್ರು. ಸೊ ಪ್ರಾಫಿಟ್ಸ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಡಬಲ್ ಆಗ್ತಿರೋದು ಕಾಣಿಸ್ತದೆ. ಸೊ ಈ ಒಂದು ರಿಸಲ್ಟ್ ಅನ್ನ ಇನ್ವೆಸ್ಟರ್ಸ್ಗಳು ಪಾಸಿಟಿವ್ ಆಗಿ ತಗೊಂಡ್ರೆ ಸ್ಟಾಕ್ ಇವತ್ತು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಇಂಡಸ್ ಟವರಲ್ಲಿ ಇನ್ನೊಂದು ಪಾಸಿಟಿವ್ ನ್ಯೂಸ್ ಇದೆ. ಇವಿ ಚಾರ್ಜಿಂಗ್ ಬಿಸ್ನೆಸ್ಗೂ ಕೂಡ ಕಂಪನಿ ಎಂಟರ್ ಆಗಬೇಕು ಅಂತ ಇದ್ದಾರೆ. ಇವಿ ಚಾರ್ಜಿಂಗ್ ಸ್ಟೇಷನ್ಸ್ಗಳನ್ನು ಗುರುಗ್ರಾಮ್ ಮತ್ತು ಬೆಂಗಳೂರಲ್ಲಿ ಆಲ್ರೆಡಿ ಇವರು ಪೈಲಟ್ ಬೇಸ್ನಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಇದು ಕೂಡ ಒಂದು ಸ್ಟ್ರಾಂಗ್ ಪಾಸಿಟಿವ್ ನ್ಯೂಸ್ ಆಗಿರುತ್ತೆ. IEX ಸ್ಟಾಕ್ನಲ್ಲಿ ಕಳೆದ 3-4 ತಿಂಗಳಿಂದ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಅಕ್ಟೋಬರ್ ತಿಂಗಳ ಅರೌಂಡಲ್ಲಿ ಸ್ಟಾಕ್ 250 ಅರೌಂಡಲ್ಲಿ ಟ್ರೇಡ್ ಆಗ್ತಿತ್ತು. ಬಟ್ ಆ ಒಂದು ಲೆವೆಲ್ನಿಂದ ಮತ್ತೆ ಸ್ಟಾಕ್ ಕರೆಕ್ಟ್ ಆಗಿದೆ. ಈ ಒಂದು ಕ್ವಾರ್ಟರ್ನಲ್ಲಿ ಕೂಡ 103 ಕೋಟಿಯಷ್ಟು ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೊ ಲಾಸ್ಟ್ ಕ್ವಾರ್ಟರ್ನಲ್ಲಿ 106 ಕೋಟಿಯ ಪ್ರಾಫಿಟ್ಸ್ ಇತ್ತು. ಇಯರ್ ಆನ್ ಇಯರ್ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗ್ತದೆ, ಬಟ್ ಕ್ವಾರ್ಟರ್ ಪ್ರಾಫಿಟ್ ಫಾಲ್ ಆಗ್ತಿರೋದು ಕಾಣಿಸ್ತದೆ. ಹಾಗೆ ಕಂಪನಿಯ ರೆವೆನ್ಯೂಸ್ ಕೂಡ ಇಯರ್ ಆನ್ ಇಯರ್ ಸ್ವಲ್ಪ ಸ್ಟ್ರಾಂಗ್ ಆಗಿದೆ, ಕ್ವಾರ್ಟರ್ ರೆವೆನ್ಯೂಸ್ ಫಾಲ್ ಆಗಿದೆ. ಸೊ ಕಂಪನಿಯ ಟ್ರೇಡಿಂಗ್ ವಾಲ್ಯೂಮ್ಸ್ ಸ್ವಲ್ಪ ಇನ್ಕ್ರೀಸ್ ಆಗಿತ್ತು ಈ ಒಂದು ಕ್ವಾರ್ಟರ್ನಲ್ಲಿ, ಬಟ್ ಕ್ವಾರ್ಟರ್ ಅಷ್ಟು ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಬರ್ತಿರೋದು ಕಾಣಿಸ್ತಿಲ್ಲ. IEX ಡಿವಿಡೆಂಡ್ ಅನ್ನು ಕೂಡ ಡಿಕ್ಲೇರ್ ಮಾಡಿದರೆ ₹1.5 ಡಿವಿಡೆಂಡ್ ಡಿಕ್ಲೇರ್ ಆಗಿದೆ. ಈ ಒಂದು ಡಿವಿಡೆಂಡ್ಗೆ ರೆಕಾರ್ಡ್ ಡೇಟ್ ಶುಕ್ರವಾರ ಜನವರಿ 31 ಆಗಿರುತ್ತೆ. ಇನ್ನೊಂದು ಮಿಡ್ ಕ್ಯಾಪ್ IT ಕಂಪನಿ ಎಂಫಸಿಸ್ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದರೆ ಸ್ಟಾಕ್ 4% ಗೇನ್ ಆಯಿತು. ಈ ಒಂದು ಗೇನ್ ಮೇಜರ್ ಆಗಿ ಕೋಫೋರ್ಸ್ ಮತ್ತು ಪರ್ಸಿಸ್ಟೆಂಟ್ ಇನ್ನು ಸ್ಟ್ರಾಂಗ್ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಆ ಒಂದು ರಿಸಲ್ಟ್ನಿಂದ ಬಂದಂಥ ಗೇನ್ ಆಗಿರುತ್ತೆ. ಎಂಫಸಿಸ್ನ ರಿಸಲ್ಟ್ ಮಾರ್ಕೆಟ್ ಅವರ್ಸ್ನ ನಂತರ ಬಂದಿದೆ. ರೆವೆನ್ಯೂನಲ್ಲಿ ಇಯರ್ ಆನ್ ಇಯರ್ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಕ್ತು. 3,561 ಕೋಟಿ ರೆವೆನ್ಯೂನ ಕಂಪನಿ ಡಿಕ್ಲೇರ್ ಮಾಡಿದ್ದಾರೆ. ಕಂಪನಿಯ ಫಿಗರ್ಸ್ ಮಿಲಿಯನ್ಸ್ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಕಂಪನಿಯ ಎಕ್ಸ್ಪೆನ್ಸಸ್ ಕೂಡ ಈ ಒಂದು ಕ್ವಾರ್ಟರ್ನಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಓವರ್ ಆಲ್ 427 ಕೋಟಿ ಪ್ರಾಫಿಟ್ಸ್ ಅನ್ನು ಕಂಪನಿ ಈ ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದರೆ ಲಾಸ್ಟ್ ಕ್ವಾರ್ಟರ್ನಲ್ಲಿ 423 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಫ್ಲಾಟ್ ಆಗೇ ಇದೆ. ಇಯರ್ ಆನ್ ಇಯರ್ ಒಂದು ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಬಂದಿದೆ. 373 ಕೋಟಿ ಪ್ರಾಫಿಟ್ಸ್ ಅನ್ನ 2023 ಡಿಸೆಂಬರ್ನಲ್ಲಿ ಡಿಕ್ಲೇರ್ ಮಾಡಿದ್ರು. ಸೊ ಇಯರ್ ಆನ್ ಇಯರ್ ಪ್ರಾಫಿಟ್ನಲ್ಲಿ ಒಳ್ಳೆ ಒಂದು ಜಂಪ್ ಕಾಣಿಸ್ತಿದೆ. ಹಾಗೆ ಮೈಕ್ರೋ ಫಿನಾನ್ಸ್ ಇಂಡಸ್ಟ್ರಿ ಸೆಕ್ಟರ್ಗೆ ಬಿಲಾಂಗ್ ಆಗುವಂಥ ಕಂಪನಿ ಸ್ಪಂದನ ಸ್ಫೂರ್ತಿ ಕೂಡ ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಸ್ಟಾಕ್ ಪ್ರೈಸ್ನಲ್ಲಿ 4.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಅಷ್ಟು ಸ್ಟ್ರಾಂಗ್ ಆಗಿ ಕಾಣಿಸ್ತಿಲ್ಲ. ಇದ್ರ ಬಗ್ಗೆ ಬ್ರೋಕರೇಜಸ್ಗಳು ಕೂಡ ಕಾಷನ್ ಅನ್ನು ಕೊಟ್ಟಿದ್ರು. ಸೊ ಕಂಪನಿಯ ಟೋಟಲ್ ಇನ್ಕಮ್ ಕೂಡ ಫಾಲ್ ಆಗ್ತಿರೋದು ಕಾಣಿಸ್ತಿದೆ. ಇಯರ್ ಆನ್ ಇಯರ್ ಕ್ವಾರ್ಟರ್ ಟೋಟಲ್ ಇನ್ಕಮ್ ಫಾಲ್ ಆಗಿದೆ. ಹಾಗೆ ಕಂಪನಿಯ ಫಿನಾನ್ಸಿಂಗ್ ಪ್ರಾಫಿಟ್ಸ್ ಕೂಡ ನೆಗೆಟಿವ್ನಲ್ಲಿ ಕಾಣಿಸ್ತಿದೆ. ಸೊ ಫಿನಾನ್ಸಿಂಗ್ ಲಾಸ್ ಅಂತಾನೆ ಹೇಳ್ಬೋದಾಗುತ್ತೆ. 394 ಕೋಟಿ ಲಾಸ್ ಅನ್ನು ಡಿಕ್ಲೇರ್ ಮಾಡಿದರೆ ಲಾಸ್ಟ್ ಕ್ವಾರ್ಟರ್ನಲ್ಲಿ 204 ಕೋಟಿಯ ಲಾಸ್ ಡಿಕ್ಲೇರ್ ಆಗಿತ್ತು. ಬಟ್ ಪ್ರೀವಿಯಸ್ ಕ್ವಾರ್ಟರ್ಗಳಲ್ಲಿ ಕಂಪನಿ ಪ್ರಾಫಿಟ್ಸ್ ಅನ್ನೇ ಡಿಕ್ಲೇರ್ ಮಾಡ್ತಿದ್ರು. ಸೊ ಇನ್ನಷ್ಟು ವೀಕ್ನೆಸ್ನ ಎಕ್ಸ್ಪೆಕ್ಟೇಷನ್ ಮೈಕ್ರೋ ಫಿನಾನ್ಸ್ ಹಾಗೆ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಸ್ಟಾಕ್ಗಳಲ್ಲಿ ಎಕ್ಸ್ಪೆಕ್ಟೆಡ್ ಇರುತ್ತೆ. ಹಾಗೆ ಇವತ್ತು ಕ್ರೆಡಿಟ್ ಆಕ್ಸೆಸ್ ಗ್ರಾಮೀಣ್ ಕೂಡ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡ್ತಾರೆ. ಈ ಸ್ಟಾಕ್ ನಿನ್ನೆ ಪಾಸಿಟಿವ್ ಆಗಿ ಟ್ರೇಡ್ ಆಗಿತ್ತು. ನೋಡಬೇಕಾಗುತ್ತೆ ಯಾವ ರೀತಿ ಒಂದು ರಿಸಲ್ಟ್ ಕ್ರೆಡಿಟ್ ಆಕ್ಸೆಸ್ ಗ್ರಾಮೀಣ ಕಡೆಯಿಂದ ಬರುತ್ತೆ ಅಂತ. ಉಜ್ಜೀವನ್ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಕೂಡ ತಮ್ಮ ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಇಲ್ಲೂ ಕೂಡ ಅಷ್ಟೇ ಪ್ರೆಷರ್ ಕಾಣಿಸ್ತದೆ. ಇಯರ್ ಆನ್ ಇಯರ್ ಇವರ ಪ್ರಾಫಿಟ್ಸ್ 64% ಫಾಲ್ ಆಗ್ತಿರೋದು ಕಾಣಿಸ್ತದೆ. ಹಾಗೆ ಇನ್ನೊಂದು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಸೂರ್ಯೋದಯ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಕೂಡ ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ರು. ಸೊ ಇವರ ಪ್ರಾಫಿಟ್ಸ್ ಕೂಡ ಇಯರ್ ಆನ್ ಇಯರ್ 42% ಫಾಲ್ ಆಗ್ತದೆ. 33 ಕೋಟಿ ಪ್ರಾಫಿಟ್ಸ್ ಅನ್ನ ಕಂಪನಿ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ನೆಟ್ NPA ಕೂಡ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಸೊ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ MFI ಸೆಕ್ಟರ್ನಲ್ಲಿ ಪ್ರೆಷರ್ ಕಾಣಿಸ್ತಾ ಇದೆ. ಮ್ಯೂಚುವಲ್ ಫಂಡ್ ಅಥವಾ AMC ರಿಲೇಟೆಡ್ ಬಿಸ್ನೆಸ್ಗಳು ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿದ್ದಾರೆ. ರೀಸೆಂಟ್ ಆಗಿ HDFC AMC ಒಂದು ಸ್ಟ್ರಾಂಗ್ ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ರು. ನಿಪಾನ್ ಲೈಫ್ ಕೂಡ ಒಂದು ಸ್ಟ್ರಾಂಗ್ ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡ್ತಿದ್ದಾರೆ. 296 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿದೆ. ಇಯರ್ ಆನ್ ಇಯರ್ ಪ್ರಾಫಿಟ್ಸ್ 12% ಇನ್ಕ್ರೀಸ್ ಆಗ್ತದೆ. ಹಾಗೆ ಕಂಪನಿಯ ರೆವೆನ್ಯೂಸ್ ಕೂಡ ಸ್ಟ್ರಾಂಗ್ ಆಗಿ ಬರ್ತಿರೋದು ಕಾಣಿಸ್ತಾ ಇದೆ. ಫಾರ್ಮಾ ಸೆಕ್ಟರ್ನ ಕಂಪನಿ ಮ್ಯಾನ್ಕೈಂಡ್ ಫಾರ್ಮಾದ ಪ್ರಾಫಿಟ್ಸ್ ಕೂಡ ಇಯರ್ ಆನ್ ಇಯರ್ 16% ಫಾಲ್ ಆಗಿದೆ. ಇದರ ಬಗ್ಗೆ ಬ್ರೋಕರೇಜಸ್ಗಳು ಕೂಡ ಕಾಷನ್ ಅನ್ನು ಕೊಟ್ಟಿದ್ರು. ಮ್ಯಾನ್ಕೈಂಡ್ ಫಾರ್ಮಾ ಒಂದು ಓವರ್ ವ್ಯಾಲ್ಯೂಷನಲ್ಲಿ ಟ್ರೇಡ್ ಆಗ್ತದೆ ಅಂತ. ಈ ಒಂದು ರಿಸಲ್ಟ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಸ್ವಲ್ಪ ವೀಕ್ನೆಸ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆಟೋ ಕಾಂಪೋನೆಂಟ್ ಮ್ಯಾನುಫ್ಯಾಕ್ಚರರ್ ಸೋನಾ BLWನ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗ್ತದೆ. ಇಯರ್ ಆನ್ ಇಯರ್ ಪ್ರಾಫಿಟ್ಸ್ 14% ಇನ್ಕ್ರೀಸ್ ಆಗಿದೆ. 151 ಕೋಟಿ ಪ್ರಾಫಿಟ್ಸ್ ಅನ್ನ ಕಂಪನಿ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಇಯರ್ ಆನ್ ಇಯರ್ ಅಂದರೆ ಡಿಸೆಂಬರ್ 2023 132 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಹಾಗೆ ರೆವೆನ್ಯೂಸ್ ಕೂಡ 11% ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಹಾಗೆ EV ಸೆಕ್ಟರ್ಗೆ ಬಿಲಾಂಗ್ ಆಗುವಂಥ ಕಂಪನಿ ಗ್ರೀವ್ಸ್ ಕಾಟನ್ ಕೂಡ ತಮ್ಮ ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಒಂದು ಸ್ಟ್ರಾಂಗ್ ಪ್ರಾಫಿಟ್ ಗ್ರೋತ್ ನೋಡೋದಕ್ಕೆ ಸಿಗ್ತದೆ. ಇಯರ್ ಆನ್ ಇಯರ್ ಪ್ರಾಫಿಟ್ 64% ಇನ್ಕ್ರೀಸ್ ಆಗಿದೆ. 21 ಕೋಟಿ
ಪ್ರಾಫಿಟ್ಸನ್ನು ಈ ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. 2023 ಡಿಸೆಂಬರ್ನಲ್ಲಿ 13 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಹಾಗೆ ಕಂಪನಿಯ ರೆವೆನ್ಯೂಸ್ ಕೂಡ 12% ಇನ್ಕ್ರೀಸ್ ಆಗಿದೆ. ಕೆಫಿನ್ ಟೆಕ್ನ ಪ್ರಾಫಿಟ್ಸ್ ಕೂಡ ಇಯರ್ ಆನ್ ಇಯರ್ 35% ಇನ್ಕ್ರೀಸ್ ಆಗಿದೆ. 90 ಕೋಟಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ರೆವೆನ್ಯೂ ಕೂಡ 32% ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಒಳ್ಳೆ ಒಂದು ರಿಸಲ್ಟ್ ಕೆಫಿನ್ ಟೆಕ್ನ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. ಆಂಬರ್ ಎಂಟರ್ಪ್ರೈಸಸ್ ಕೂಡ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಒಂದು ಸ್ಟ್ರಾಂಗ್ ರಿಸಲ್ಟ್ ನೋಡೋದಕ್ಕೆ ಸಿಗ್ತದೆ. 37 ಕೋಟಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಬ್ರೋಕರೇಜ್ಗಳ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು 23 ಕೋಟಿ ಪ್ರಾಫಿಟ್ಸ್ ಬರ್ಬೋದು ಅಂತ. ಲಾಸ್ಟ್ ಇಯರ್ ನೆಟ್ ಲಾಸ್ ಅನ್ನು ಡಿಕ್ಲೇರ್ ಮಾಡಿದ್ರು. 50 ಲಕ್ಷ ನೆಟ್ ಲಾಸ್ ಡಿಕ್ಲೇರ್ ಆಗಿತ್ತು. ಒಂದು ಸ್ಟ್ರಾಂಗ್ ರಿಸಲ್ಟ್ ಆಂಬರ್ನ ಕಡೆಯಿಂದ ಕೂಡ ಬರ್ತಿದೆ. ಹಾಗೆ ಇವರ ರೆವೆನ್ಯೂಸ್ ಕೂಡ 65% ಇನ್ಕ್ರೀಸ್ ಆಗಿದೆ. ಸಿಯೆಂಟ್ ಕೂಡ ತಮ್ಮ ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಕ್ವಾರ್ಟರ್ ಪ್ರಾಫಿಟ್ 2% ಇನ್ಕ್ರೀಸ್ ಆಗಿದೆ. ಇಯರ್ ಆನ್ ಇಯರ್ ಪ್ರಾಫಿಟ್ 1% ಫಾಲ್ ಆಗಿದೆ. ಈ ಕಂಪನಿ ಕೂಡ ಒಂದು ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನು ಈ ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಇಷ್ಟು ಕಂಪನಿಗಳು ಇವತ್ತು ಫೋಕಸ್ನಲ್ಲಿ ಇರುತ್ತೆ. ಸೊ ರಿಸಲ್ಟ್ ಯಾವ ರೀತಿಯಲ್ಲಿ ಬಂದಿದೆ ಅದರ ಬೇಸಿಸ್ ಮೇಲೆ ಸ್ಟಾಕ್ಸ್ ಟ್ರೇಡ್ ಆಗುವಂಥ ಚಾನ್ಸಸ್ ಇದೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.